33, 77, ಚಡ್ಡಿ 33 ಜೀನ್ಸ್. ಥರ್ಡ್ ಒನ್ ಅದು ಬರ್ತಾ ಅಲ್ಲ ಸೆಲೆಕ್ಷನ್ ಇಡ್ತೀರಿ. ಜಿಲ್ಲೆಯ 2 ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಮಧ್ಯೆ ಕದನ ಆರಂಭಗೊಳ್ಳುವ ಸಮಯ. ಮಕ್ಕಳ ನೀನು ಬನ್ನಿ. Yes, ಆರಂಭವಾಗಿದೆ. ಟಾಪಿಕ್ from SDM ಲೆಫ್ಟ್ ರೈಟ್ ಆರಂಭಗೊಳ್ಳುತ್ತಾರೆ. ಜೂನಿಯರ್ಗಳ ಕದನ ಇದು. ಸೆಮಿಫೈನಲ್ ಹೋರಾಟದಲ್ಲಿ ಯಾವ ಹಂತಕ್ಕೆ ತಲುಪಲಿದೆ? ಪ್ರಸ್ತುತ ಈ ಪಂದ್ಯ 15 ನಿಮಿಷಗಳ 2 ಅವಧಿಯ ಆಟ. ಏಕಮುಖವಾಗಲಿದೆಯ ರಣಾಂಗಣವಾಗಲಿದೆಯ ಅನ್ನುವುದು ನಿರ್ಧಾರಗೊಳ್ಳಲಿದೆ. ಸಮರ್ಪಕವಾಗಿರುವ ಹೆಜ್ಜೆಯ ಅವಕಾಶಗಳು. ಚೇತನಿಗೆ ರೆಡಿ ಮಾಡಿಸ್ಬೇಕು. ಸರ್ವಿ ತುಳಿತಾನೆ. Hello, Chief. Yes. ಆಶಿಕ್ SDM ನ ಜೂನಿಯರ್ ಆಟಗಾರ. ಮೂಲತಃ ಬೆಳ್ತಂಗಡಿ ತಾಲೂಕಿನ ಮುರುಡಿಗ ಯುವ ಆಟಗಾರ. ಪ್ರಸ್ತುತ ದಾಳಿಯಲ್ಲಿದ್ದಾರೆ. ಪ್ರತಿಭಾನ್ವಿತ NMCಯ ಪಾಳಯದಲ್ಲಿ ಡಿಫೆಂಡರ್ಗಳ ನಿರಂತರ ಕೈಚಲಕ ಮುಂದುವರಿದಿದ್ದಾರೆ. ಆಟಾವಕಾಶಗಳಲ್ಲಿ ಪಂದ್ಯ ನಿರೀಕ್ಷೆಗಳನ್ನು ಬಳಸಿಕೊಳ್ಳಬಲ್ಲದೆ. ಸೆಮಿಫೈನಲ್ ಕದನ ಅಂತಿಮ ಸುತ್ತಿಗೆ ತೇರ್ಗಡೆಯಾಗಬಲ್ಲ ತಂಡ ಯಾವುದು ಎನ್ನುವ ನಿರ್ಧಾರಗಳು ಪ್ರಕಟಗೊಳ್ಳುವಂತಹ ಸಮಯವಾಗಿದೆ. ಸಮರ್ಪಕವಾಗಿರುವ ಹೆಜ್ಜೆಯ ಮೂಲಕ ಪಂದ್ಯ ಮುಂದುವರೆಸಿಕೊಳ್ಳುತ್ತಾ ನಿರಂತರ ದಾಳಿಗಳಲ್ಲಿ ಆಶಯಗಳನ್ನು ಕಾಣಬಹುದಾಗಿದೆ. 2 ವಿಭಾಗಗಳಲ್ಲಿ ಅದ್ಭುತವಾದ ಆಟಗಾರಗಳ ಸಂಗಮವನ್ನು ಕಂಡಿದ್ದೇವೆ. NMC ಸುಳ್ಳಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ ತಂಡಗಳ ಮಧ್ಯೆ ಪಂದ್ಯ ಮುಂದುವರಿದ ಅಂಗಣದಲ್ಲಿ ನಾಗರಾಜ್ ನಾಯ್ಕ್ ಅವರ NMC ಸುಳ್ಳಿಯ, ಕೃಷ್ಣಾನಂದರಾವ್ ಅವರ SDM ಉಜಿರೆ. ಕದನ ರೋಚಕತೆಗಳ ಮಧ್ಯೆ ಪ್ರಮೋದ ಸುಳ್ಳಿನ ಪರವಾಗಿ ಆರಂಭದ ನಿಮಿಷಗಳಲ್ಲಿ ಹೋರಾಟವಿದೆ. ಸಮರ್ಪಕವಾಗಿರುವಂತಹ ಪಂದ್ಯದ ಹೆಜ್ಜೆಗಳಲ್ಲಿರುವಂತಹ ಮೊದಲ ಅವಧಿಯ ಆಟದಲ್ಲಿ ರೋಚಕತೆಯ ಸ್ಪರ್ಶಗಳನ್ನು ನೀಡುತ್ತಾರೆ. ವಿಶ್ರಾಂತಿಯ ಕೋರಿಕೆ ಆಟಗಾರರಲ್ಲಿ ಬದಲಾವಣೆ. ಕ್ವಾರ್ಟರ್ ವಿಭಾಗದಲ್ಲಿ ಸಮರ್ಪಕವಾದಂತಹ ಅವಕಾಶ ಉಳಿಸಿಕೊಳ್ಳಬಲ್ಲ ಹೆಜ್ಜೆ. ಪಂದ್ಯ ಮುಂದುವರಿಯುತ್ತಾರೆ. ಮೊದಲ ಅವಧಿಯಲ್ಲಿ
ಶ್ರೀ ಚೆನ್ನಕೇಶ್ವರ ದೇವರ ಪ್ರಮೋದ ನಾಲ್ವರು ಡಿಫೆಂಡರ್ಗಳ ಮಧ್ಯ ತವರಿನ ಅಂಕಣದಲ್ಲಿ ಆಟದಲ್ಲಿ ರೋಚಕತೆಗಳನ್ನು ದ್ವಿಗುಣಗೊಳಿಸಿಕೊಳ್ಳಬಲ್ಲ ಸಾಮರ್ಥ್ಯದ ಎನ್ಎಂಸಿ ಸುಳ್ಯ ಎದೆ ಬಡಿತ ಹೆಚ್ಚಿಸಬಲ್ಲಂತ ಪಂದ್ಯ ಇದು ಪ್ರೇಕ್ಷಕರಿಗೆ ಏನಾಗಲಿದೆ ಕಾರ್ಟೂನ್ನಲ್ಲಿ ನಿರಂತರ ಹೋರಾಟಗಳನ್ನು ಕಾಣ್ತಾ ಇದ್ದೇವೆ. ತಾಲೂಕು ಮಟ್ಟದ ಪಿಯುಸಿ ವಿಭಾಗದ ಸ್ಪರ್ಧೆಯಲ್ಲಿ ಸರ್ವಾಂಗೀಣ ಆಟಗಾರನಾಗಿ ಆಯ್ಕೆಗೊಂಡಂತ ರೋಚಕತೆ ಪಂದ್ಯ ಮುಂದುವರಿಯುತ್ತ ಕದನದಲ್ಲಿ ಚಂದು ಪಾಯಿಂಟ್ ಇಂದಿನ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳು ಟ್ರೋಫಿ ದಾನಿಗಳಾಗಿರುವಂತಹ ಡಾಕ್ಟರ್ ಸಂದೇಶ್ ರೈ, ರಿಜಿಸ್ಟ್ರಾರ್ ಕೆಬಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ ಸರ್, ತಮಗೆ ಆತಿಥೇಯ NMPU ಕಾಲೇಜಿನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಂದ್ಯದ ಕ್ಷಣಗಳು ಚುರುಕು ಮುಟ್ಟಿಸ್ತಾನೆ. Official time out. 0 in favor of NMC. 4-0ರಲ್ಲಿ ಪ್ರಸ್ತುತ ಸ್ಪರ್ಧೆ ಮುಂದುವರಿತಾರೆ. ಮೊದಲ ಅವಧಿಯಲ್ಲಿ ಸಮರ್ಪಕವಾದ ಹೆಜ್ಜೆಗಳ ಮೂಲಕವಾಗಿ ಪಂದ್ಯ ಮುಂದುವರಿಸಿಕೊಳ್ಳುವ ತವಕ ಹೋರಾಟದ ಅವಧಿಯಲ್ಲಿ ಮುಂದುವರಿಯುತ್ತಿದೆ. ಸೂಪರ್ ಟ್ಯಾಕಲ್ ಆಲ್ ಆಗಿದೆ. ಸುಳ್ಯದ ಪರವಾಗಿ ದೂರದ ಮಂಡ್ಯದ ಹುಡುಗ ಪ್ರಸ್ತುತ ಅಂಕಣದಲ್ಲಿ ದಾಳಿಯಲ್ಲಿದ್ರೆ ಮಂಡ್ಯದ ಗಂಡು ಗುಣ ಎನ್ಎಂಸಿಯ ಪಾಳಯದ ಶಕ್ತಿ ಗುಣ. ಹರ್ಷಿತ್ ರೈಟ್ ಕಾರ್ನರ್ ಅದ್ವಿತೀಯ ಆಟಗಾರನಾಗಿ ಕಣದಲ್ಲಿ ಮುಂದುವರಿಯುತ್ತಿಕೊಳ್ಳುತ್ತಾ ಪಂದ್ಯ ಉಳಿಸಿ ಪರಿಣಾಮವಾಗಿ ಪಂದ್ಯದ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳಬಲ್ಲಂತ ಚಾಲನೆಯ ತಂತ್ರಗಳನ್ನು ರಿತೇಶ NMC ರಿತೇಶ ದಾಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಕದನ ಮುಂದುವರಿಯುತ್ತಾ ಇದೆ ಅಂಕಣದಲ್ಲಿ. ಸ್ಪಷ್ಟತೆಯ ಮುಂದುವರಿದ ಭಾಗಗಳನ್ನು ಬಿಟ್ಟ ಕಾರ್ತಿಕ್ ಸರ್ವಾಂಗೀಣ ಆಟಗಾರರಾಗಿ ಪ್ರಜ್ವಲಿಸುವಂತಹ ಎಸ್ಡಿ ಅನುಚರೆಯ ಜೂನಿಯರ್ ಆಟಗಾರ NMC ಸುಳ್ಯ ಕಾರ್ತಿಕ್ ಅಂಕಗಳಿಕೆಯೊಂದಿಗೆ ಅಂತರ ಕಡಿಮೆಯಾಗುತ್ತಾ ಇದೆ. ಪಂದ್ಯದಲ್ಲಿ ಹರ್ಷಿತ್ ಸೂರ್ಯ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ವಿಭಾಗದಲ್ಲಿರುವಂತಹ ಆಟಗಾರರು ಯೋಗೇಶ ಅನುಭವದ ಲಾಭಗಳ ಮೂಲಕವಾಗಿ ತಂಡಕ್ಕೆ ಆಸರೆಯನ್ನು ನೀಡಬಲ್ಲಂತ ಯುವ ಆಟಗಾರ ಒಳಾಂಗಣದಲ್ಲಿ. ಫೈನಲ್ ಕದನಕ್ಕಾಗಿ ಅಂಕಣದ ಒಳಭಾಗಕ್ಕೆ ಬರುವಂತೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪರಿಣಾಮ ಪಂದ್ಯದಲ್ಲಿ 5-2ರಲ್ಲಿ ಕದನ. ಪ್ರಮೋದ ದಾಳಿಯಲ್ಲಿ 2 ಅಂಕಗಳ 3 ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ ಎಸ್ಡಿ ಮುಜರೆ NMC ಸುಳ್ಯ ತಂಡಗಳ ಮಧ್ಯೆ. ಸ್ಪಷ್ಟವಾದಂತಹ ನಿರೀಕ್ಷೆಗಳ ಅನುಭವಗಳನ್ನು ತೆಗೆದವೆಲ್ಲ ಹೋರಾಟದಲ್ಲಿ
पुढे आता जाणं करते ना ಮೂರು ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ ಎನ್ಎಂಸಿ ಸುಳ್ಯ ಮುನ್ನಡೆಯೊಂದಿಗೆ ಈ ಪಂದ್ಯದಲ್ಲಿದೆ. ಮರಳಿ ಬರುವಂತಹ ಸೂಚನೆಗಳನ್ನು ಕೊಡಬಲ್ಲದೆ ಹೋರಾಟದ ಅವಧಿಯಲ್ಲಿ ಕಾರ್ತಿಕ್ ಸಂಘಟಿತವಾದ ಅನುಭವ ಕಾರ್ತಿಕ್ 5-3 ಕದನ ಅಂತರ 2 ಇಳಿತಾ ಇದೆ. ಸೂರ್ಯ ಸೂರ್ಯ ಇದು SPM ಸೂರ್ಯ ಎಂತ ಹಿಡಿದಲ್ಲ ಸ್ಪಾರ್ನಲ್ಲಿ 5-4 ಕದನ ಅಂತರ 1ರಲ್ಲಿ ಎನ್ಎಂಸಿ SDM ತಂಡಗಳ ಮಧ್ಯೆ ಕದನ ಅಂಕಣ ಒಂದೇ ಒಂದು ಅಂಕದ ಅಂತರದಲ್ಲಿರುವಂತಹ ಪಂದ್ಯವಾಗಿದೆ. ನಿರೀಕ್ಷೆಗಳ ಆಟದ ಕದನದಲ್ಲಿ ಸರ್ವಾಂಗೀಣ ಹೋರಾಟವನ್ನು ಉಳಿಸಿಕೊಳ್ಳಬಲ್ಲ ಅಬ್ಬರಗಳ ಮೂಲಕವಾಗಿ 5-4 ಸ್ಪರ್ಧೆ ಇದೆ. ಪ್ರಮೋದ 1 ಅಂಕದ ಅಂತರವಿದೆ. ಮುನ್ನಡೆಯಲ್ಲಿ ಎನ್ಎಂಸಿ. ನೆಹರು ಮೆಮೋರಿಯಲ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಸುಳ್ಯ ಏಕಮಾತ್ರ ಅಂಕದ ಮುನ್ನಡೆಯಲ್ಲಿದೆ. ಹರ್ಷಿತ್ ಸೂರ್ಯ ಕಳೆದ ದಾಳಿಯಲ್ಲಿ ಅದ್ಭುತವಾದ ಡಿಫೆನ್ಸ್ನ ಬಲವನ್ನು ಹೊಂದಿರತಕ್ಕಂಥ ಸೂರ್ಯ ಲೆಫ್ಟ್ ಕಾರ್ನರ್ನಲ್ಲಿ ಸತತವಾಗಿ ದಾಳಿಗಳಲ್ಲಿ ಅಂಕಗಳನ್ನು ಕಸಿದುಕೊಳ್ಳಬಲ್ಲ ಎನ್ಎಂಸಿಯ ಪ್ರಮುಖ ಆಟಗಾರ ಪ್ರಮೋದ ದಾಳಿಯಲ್ಲಿದ್ದಾರೆ. ಆಶಿಕ್ ದಾಳಿಯಲ್ಲಿ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಶ್ರೇಷ್ಠತೆಯ ಹೋರಾಟಗಳು. ಪ್ರಥಮ ಅವಧಿಯ ಆಟದ ವೇಳೆಯಲ್ಲಿ ಕದನವಿದೆ. ಎರಡೂ ತಂಡಗಳು ಕೂಡ ಗೆಲುವು ಬೇಕಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಮಟ್ಟದ PUC ವಿಭಾಗದ ಸ್ಪರ್ಧೆ ನಡೆಯಲಿದೆ. ಹಾಗಾಗಿ ಇಲ್ಲಿ ಗೆಲುವು ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಲಿದೆ ಆಟಗಾರರಿಗೆ. ಮಂಡ್ಯದ ಗುಣಶೇಖರ ಎನ್ಎಂಸಿ ಸುಳ್ಳಿದ ಪರವಾಗಿ ದಾಳಿಯಲ್ಲಿದೆ. ಐದು 4 ಪಂದ್ಯ ಸತತವಾಗಿ ದಾಳಿಯಲ್ಲಿ ಕಾರ್ತಿಕ್. ಸ್ಪಷ್ಟತೆಯ ಪಾದಸುಲನೆಯನ್ನು ಉಳಿಸಿಕೊಳ್ಳಬಲ್ಲ ಹೋರಾಟಗಳ ಮೂಲಕ ಪ್ರಮೋದನಿದ್ರೆ ಮೊದಲ ಬಾರಿ ಪಡೆದುಕೊಂಡಂತ ಹರ್ಷಿತ್ ರೈಟ್ ಕಾರ್ನರ್ ವಿಭಾಗದಲ್ಲಿ ಸೂರ್ಯನೊಡಗೂಡಿ ಡಿಫೆನ್ಸ್ನಲ್ಲಿ ಅಂಕವನ್ನು ಗಳಿಸಿಕೊಳ್ಳಬಲ್ಲನೆ ಪ್ರಮೋದ ಚುರುಕು ಮತ್ತು ಅದ್ಭುತ ಪಾದಚಲನೆಗಳ ಮೂಲಕ ಎನ್ಎಂಸಿಯ ಯುವ ಆಟಗಾರ ದಾಳಿಯಲ್ಲಿ ಯುವ ರಾಜಕಾರಣಿಗಳ ಅದ್ಭುತವಾದಂತಹ ಸ್ಪರ್ಧೆಯನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿರತಕ್ಕಂಥ ಕಬಡ್ಡಿಯ ಸಮಸ್ತ ಆಸ್ವಾದಕ ಬಂಧುಗಳಿಗೆ ಆತ್ಮೀಯ ಏಳು 4 ಕದನ 3 ಅಂಕಗಳ ಅಂತರದಲ್ಲಿ ಎನ್ಎಂಸಿ ಸುಳ್ಯ ಪ್ರಸ್ತುತ ತವರಿನ ಅಂಕಣದಲ್ಲಿ ಮುನ್ನಡೆಯಲ್ಲಿದೆ. ನಾಗರಾಜ್ ನಾಯ್ಕ್ ಅವರ ಗರಡಿಯಲ್ಲಿರುವಂತಹ ಎನ್ಎಂಸಿ ಸುಳ್ಯ ಈ ಪಂದ್ಯದಲ್ಲಿ ಅಲ್ಪ ಮುನ್ನಡೆಯೊಂದಿಗಿದೆ. ಪ್ರಥಮ ಅವಧಿಯ ಆಟವನ್ನು ಕಾಣ್ತಾ ಇದ್ದಾರೆ. ಹರ್ಷಿತ್
ಏದು ಸಂಖ್ಯೆ 29ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಜೂನಿಯರ್ ಆಟಗಾರ ರೈಟ್ ಕಾರ್ನರ್ ವಿಭಾಗದ ಆಟಗಾರರಿಗೆ ದಾಳಿಗೆ ಜವಾಬ್ದಾರಿಗಳನ್ನು ನೀಡಲಾಗಿದೆ. 7-4ರಲ್ಲಿ ಸ್ಪರ್ಧೆಯ ಅನುಭವ. ಸೂರ್ಯ ಸಮರ್ಪಕ ಹೆಜ್ಜೆಯ ಅವಕಾಶಗಳಲ್ಲಿರುವಂತಹ ಹೋರಾಟವಿದು. ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ? ಆಶೀಶ್ ಮೂಲಕ ಒಳಾಂಗಣದಲ್ಲಿ ದಾಳಿ ಇದ್ರೆ ಸಮರ್ಥತೆಯ ನಿರೀಕ್ಷಿತ ಭಾವಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆ ಎರಡೂ ತಂಡಗಳಲ್ಲಿಯೂ ಕೂಡ ಇದೆ. ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಳ್ಳಬಲ್ಲಂತ ಯಾವ ಆಟಗಾರರು ಅವಕಾಶವನ್ನು ಗಿಟ್ಟಿಸಿಕೊಳ್ಳಲಿದ್ದಾರೆ? ಪ್ರತಿಷ್ಠಿತ 4 ವಿದ್ಯಾಸಂಸ್ಥೆಗಳು ತಾಲೂಕಿನ ಪ್ರತಿನಿಧಿಯಾಗಿ ಸುಳ್ಯದ ಚೆನ್ನಕೇಶವನ ಪವಿತ್ರ ಮಡಿಲಿನಲ್ಲಿ ಕಬಡ್ಡಿಯ ಮೂಲಕ ಗುರುತಿಸಿಕೊಂಡಿರುವಂತಹ ತಂಡಗಳಾಗಿವೆ. ಮಧ್ಯಂತರ ವಿರಾಮದ ಬಳಿಕದ ಮೊದಲ ಅವಧಿ ಪ್ರಮೋದ 5 ಡಿಫೆಂಡರ್ಗಳ ಮಧ್ಯೆ 2 ಅಂಕಗಳ ಅಂತರದಲ್ಲಷ್ಟೇ ಪಂದ್ಯವಿದೆ. ಬಹಳಷ್ಟು ಹೊತ್ತಿನಿಂದ ಕಾದಿದ್ದ ಪ್ರೇಕ್ಷಕರಿಗೆ ಬಹಳ ಅದ್ಭುತವಾದ ಹೋರಾಟವೊಂದು ಕಾಲ ಸಿಗುತ್ತಾ ಇದೆ. ಅಂಕಣದಲ್ಲಿ ಉಳಿದಿರುವ ದ್ವಿತೀಯ ಅವಧಿಯ 15 ನಿಮಿಷಗಳ ಹೋರಾಟದಲ್ಲಿ ಗೆಲುವಿನ ಔಪಚಾರಿಕತೆಗಳನ್ನು ಮುಗಿಸಿಕೊಳ್ಳಬಲ್ಲ ತಂಡ ಯಾವುದು ಅನ್ನುವ ನಿರೀಕ್ಷೆಗಳಿಗೆ ಉತ್ತರ ಸಿಗಲಿದೆ. ಆಶೀಶ್ ಯುವ ಆಟಗಾರರಾಗಿ ಅಂಕಣದಲ್ಲಿ ಅನೇಕ ಯುವ ತರುಣರುಗಳನ್ನು ಅಂಕಣದ ಒಳಭಾಗದಲ್ಲಿ ಕಾಣಬಹುದಾಗಿದೆ. ಪ್ರತಿ ದಾಳಿಗಳಲ್ಲಿ ಸಮರ್ಪಕವಾದಂತಹ ಹೆಜ್ಜೆಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತ ನಿರೀಕ್ಷೆಗಳಲ್ಲಿರುವಂತಹ ಪಂದ್ಯವಾಗಿದೆ. ದ್ವಿತೀಯ ಅವಧಿಯಲ್ಲಿ ಪಂದ್ಯಕ್ಕೆ ರೋಚಕತೆಗಳನ್ನು ಕೊಡಬಲ್ಲಂತ ಶ್ರೇಷ್ಠ ಆಟಗಾರಗಳು ಯಾರು ಅನ್ನುವುದರ ಬಗ್ಗೆ ಸಮಯವಷ್ಟೇ ಉತ್ತರ ನೀಡಲಿದೆ. ಪ್ರೇಕ್ಷಕ ವರ್ಗ ನಿರಂತರವಾಗಿ ಕಬಡ್ಡಿಯ ಆಸ್ವಾದನೆಯಲ್ಲಿ ಸುಳ್ಳಿದ ಮನೆಯಲ್ಲಿ ಅನೇಕ ಕಬಡ್ಡಿಯ ಪಂದ್ಯಾವಳಿಗಳ ಆಯೋಜನೆಗಳ ಬಳಿಕ ಇದೀಗ PUC ವಿಭಾಗದ ಜಿಲ್ಲಾ ಮಟ್ಟದ ಕಬಡ್ಡಿಯ ಆಯೋಜನೆಯಲ್ಲಿ NMC ವಿದ್ಯಾಸಂಸ್ಥೆ ಗೌರವಾನ್ವಿತ ಅಕ್ಷಯ್ ಅವರ ಸಮರ್ಥ ಮುಂದಾಳತ್ವದಲ್ಲಿ ಅನೇಕ ಕ್ರೀಡಾ ಯೋಜನೆಗಳ ಜಾರಿಯೊಂದಿಗೆ ಯುವಕರ ಕ್ರೀಡಾ ಜೀವನಕ್ಕೆ ಪ್ರೋತ್ಸಾಹವನ್ನು ಕೊಡುವಂತ ನಿಟ್ಟಿನಲ್ಲಿ ಸುಳ್ಳಿದ ಮನೆಯಲ್ಲಿ ಕ್ರೀಡೆಗೆ ಅದರದೇ ಆದಂತಹ ಮಹತ್ವದ ಸಹಕಾರ ಪ್ರೋತ್ಸಾಹಗಳನ್ನು ನೀಡುತ್ತಾ ಬಂದಿರುವಂತಹ ಅಕ್ಷಯ್ ಕೇಶವರ ನಿರಂತರವಾದ ಕಬಡ್ಡಿಯ ಆಸ್ವಾದತೆಯನ್ನು ಕಾಣಬಹುದಾಗಿದೆ. ಅಂಕಣದಲ್ಲಿ ಮತ್ತೆ ದಾಳಿಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಅಂತರ ಎಲ್ಲೇ ಉಳಿಕೊಳ್ಳುತ್ತಾ ಇದೆ. ದ್ವಿತೀಯ ಅವಧಿಯಲ್ಲಿ ಯಾವ ರೀತಿಯ ಲೆಕ್ಕಾಚಾರಗಳನ್ನು ಬಳಸಿಕೊಳ್ಳುತ್ತಾ ಇದ್ದಾರೆ ಅನ್ನೋದು ಕಾಯಬೇಕಾಗಿದೆ. SDM ಬಾಲಯದ ಆಶೀಶ್ ದಾಳಿಯ ಮೂಲಕ ಅಂಕಣದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಸಿರಿಯ ವಿದ್ಯಾರ್ಥಿ ಕೃಷ್ಣಾನಂದರಾವ್ ಹಾಗೂ ಸಂದೇಶವರ ಶಿಷ್ಯಂತರ ಆಟ ಆರಂಭದಲ್ಲಿ ಮುಂದುವರಿದಾಗ ಒಳಾಂಗಣದಲ್ಲಿ ಅಂತರ ಕೇರಿದ್ದಾರೆ. ಉಳಿದಿರುವ ಸಮಯದಲ್ಲಿ ಮರಳಿ ಬರುವ ಪಂದ್ಯವಾಡಬಹುದೇ. SDM ಸೂರ್ಯ ಹರ್ಷಿತ್ ಕಾರ್ನರ್ ವಿಭಾಗಗಳಲ್ಲಿ
ಸತತವಾಗಿ ದಾಳಿಯಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ನೆಚ್ಚಿನ ಆಟಗಾರ ಪ್ರಮೋದ, NMCಯ ಪ್ರಮೋದ. ಆಶಿಕ್ ಆಟಗಾರಗಳಲ್ಲಿ ದಾಳಿಯ ಜವಾಬ್ದಾರಿಗಳು ಬದಲಾಗ್ತಾ ಇದೆ. ಅಂಕಗಳ ಅಲ್ಪ ಕೊರತೆಯಲ್ಲಿರುವ SDM ಪಾಲಕ್ಕೆ ಆಸರೆಯಾಗಬಲ್ಲನೆ ಆಶಿಷ್. ಎರಡೂ ತಂಡಗಳಲ್ಲಿಯೂ ಕೂಡ ಹೋರಾಟದ ಅನುಭವಗಳನ್ನು ಕಾಣ್ತಾ ಇದ್ದೇವೆ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಕದನವನ್ನು ಕಾಣ್ತಾ ಇದ್ದೇವೆ. ಸಮರಾಂಗಣದಲ್ಲಿ ಎರಡೂ ತಂಡಗಳು ಕೂಡ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾರೆ. ಪ್ರಮುಖ ದಾಳಿಗಾರರು ಹೊರಾಂಗಣದಲ್ಲಿದ್ದರೆ ಆಶಿಕನಿಗೆ ಹೆಚ್ಚುವರಿಯಾದ ದಾಳಿಯ ಜವಾಬ್ದಾರಿಗಳನ್ನು ನೀಡುತ್ತಾ ಇದೆ SDM ಮುಸುರೆ. ಪ್ರಮೋದ ನಿರಂತರವಾಗಿ ಏಕಾಂಗಿ ಆಕ್ರಮಣದಲ್ಲಿ. ಆಶಿಕ್ ಮತ್ತೆ SDM ಪಾಲಯದಿಂದ ಮುಂದುವರಿಯುತ್ತಾ ಇದೆ ಆಕ್ರಮಣ. ದ್ವಿತೀಯ ಅವಧಿಯ ಆಟದಲ್ಲಿ ಸಮೀಪದಲ್ಲಿ अपील करा के कोण नाही ते ಸರ್ವಾಂಗೀಣ ಆಟದ ಅವಕಾಶಗಳಲ್ಲಿ ಬಳಸಿಕೊಂಡಿರುವಂತಹ ಹೋರಾಟ ಇದು. 8-6ರಲ್ಲಿ ಕದನವಿದೆ. ರೈಟ್ ಸ್ಕೋರ್ 8-6. ಎರಡು ಅಂಕಗಳ ಅಂತರಕ್ಕಿಳಿದಿದೆ ಪಂದ್ಯ. ಪ್ರಮುಖ ಆಟಗಾರ ಕಾರ್ತಿಕ ಒಳಾಂಗಣಕ್ಕೆ ಆಗಮನ ಆಗಿದೆ. ದಾವಣಗೆರೆ ಎಕ್ಸ್ಪ್ರೆಸ್ SDM ಪಾಳೆಯದಿಂದ ದಾಳಿ ಆರಂಭಿಸಿದೆ. ಇದು SDM ತಂಡಕ್ಕೆ ಆಸರೆಯಾಗಬಲ್ಲನೆ ಸಾಯಿ ಕಾರ್ತಿಕ್. ಯುವ ಆಟಗಾರ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ನ ಆಟಗಾರಗಳನ್ನು ವಂಚಿಸಿ ಅಂಕವನ್ನು ಕಸಿದುಕೊಳ್ಳಬಲ್ಲನೆ ಅಥವಾ NMCಯ ಪ್ರಬಲ ಡಿಫೆಂಡರ್ಗಳು ಸಾಥ್ ನೀಡಬಲ್ಲನೆ. ರೈಟ್ Enter the lobby. 8-7 ಪಂದ್ಯ ಬರ್ತಾ ಇದೆ. ಬೆನ್ನಟ್ಟಿ ಬರ್ತಾ ಇದೆ ಬೇತಾಳದಂತೆ SDM. 8-7ರಲ್ಲಿ ಏಕಮಾತ್ರ ಅಂಕದ ನಂತರ ಒಂದೇ ಒಂದು ಅಂಕದ ಅಂತರದಲ್ಲಿ ಪ್ರಮೋದ. ಪ್ರತಿ ದಾಳಿಗಳಲ್ಲಿಯೂ ಕೂಡ ಎದುರಾಳಿಯನ್ನ ಕಾಣಬಲ್ಲ ಆಟಗಾರ. थोडे योग पॉइंट लीड ना एकूच पॉइंट लीड काय बोनस आहे कामी बेटा ವಿಶ್ರಾಂತಿ ಬಳಿಕದ ಅವಧಿ ಮುಕ್ತಾಯ ಕಾರ್ತಿಕ್ ಈಗ ಮಾತ್ರ ಅಂಕದ ಅಂತರವನ್ನು ಬಳಸಿಕೊಳ್ಳುತ್ತಾ ಪಂದ್ಯದ ಉಳಿದಿರುವಂತಹ ಸಮಯದಲ್ಲಿ ಹೋರಾಟ ಮರಳಿ ಬರಬಹುದೇ. ರೈಟ್ ಕಾರ್ನರ್ನಲ್ಲಿ ಯೋಗೇಶ. ಸರ್ವಾಂಗೀಣ ಆಟದ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂತ ಶ್ರೇಷ್ಠ ಹೋರಾಟಗಳಲ್ಲಿರುವಂತ ಎಂಟು ಎಂಟರ ಸಮಬಲದಲ್ಲಿ ನಂಟವನ್ನು ಬರಿತಾರೆ. आपकी बराबर पर मैच क्या हो सकता है? रितेश आक्रमण पर लेफ्ट और राइट कॉर्नर पर सूर्या एलोशी. ಸಮಯದ ಪೂರ್ಣಲಾಭಗಳನ್ನು ಬಳಸಿಕೊಳ್ಳಬಲ್ಲ ಕೆಚ್ಚದೆಯ ಹೋರಾಟ. ಕಾರ್ತಿಕ್
ಸಚಿನ್ ಸುಳ್ಯದ ಕಣದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಚೇತನ್ ಚೇತನ್ ಅವನಿಗೆ ಕರಿ ಅವನೇ ಮುಂದೆ ಮುಂದೆ ಆಡು. ಎಸ್ ಕದಲಾರಂಭ 10-8 10-8 ಅಂತರ 2 ರನ್ ಮುಂದಡೆ 8 ಅಂಶ. ಸಮಯ ಕಳೆಯುವ ನಿರ್ಧಾರಗಳ ಹೋರಾಟ. ಎರಡು ತಂಡಗಳ ಕೋಚ್ಗಳಿಗೆ ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ. ಸಮಯೋಚಿತವಾಗಿರುವ ಹೆಜ್ಜೆಗಳ ಮೂಲಕ ಮತ್ತೆ ಆಶೀಶ್ ದಾಳಿಯಲ್ಲಿ ಎಸ್ಡಿಎಂ ಪಾಳಯದ ಯುವ ಆಟಗಾರ 4 ಡಿಫೆಂಡರ್ಗಳಿದ್ದಾರೆ ತಂಡದಲ್ಲಿ. ಲಾಸ್ಟ್ 5 ಮಿನಿಟ್ಸ್ आखिरी 5 मिनट का समय बाकी है. फिलहाल इस मैच पर आगे है एनएमसी 10-8 2 अंकों से आगे है एनएमसी. ಆಶೀಶ್ ಕದನ ಕುತೂಹಲತೆಗಳ ಮಧ್ಯೆ ಅಂತಿಮ 5 ನಿಮಿಷಗಳ ಅವಧಿಯಷ್ಟೇ ಬಾಕಿ ಇದೆ. 2 ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ. ಸಮಯದಲ್ಲಿ ಸಮಯೋಚಿತ ರಿತೇಶ ಡಿಫೆನ್ಸಿಗೂ ಸೈ ದಾಳಿಗೂ ಸೈ. ರಿತೇಶ ಒಳಾಂಗಣದಲ್ಲಿದ್ದಂತೆ ओपन द्या सांगायला मध्यवर्त्याला बोनस. ಸಮರಾಂಗಣದಲ್ಲಿ ಆಸ್ವಾದನೆಯಲ್ಲಿರುವಂತಹ ಸಮಸ್ತ ಕ್ರೀಡಾ ಪ್ರೇಕ್ಷಕರ ತದೇಕ ಚಿತ್ತದ ನೋಟ ಅಂಕಣದ ಒಳಭಾಗದಲ್ಲಿ. ಹಿಡಿತ ಪ್ರಬಲತೆಯಲ್ಲಿ ಆಶೀಶ್ ಟ್ಯಾಕಲ್ ಮಾಡಲಾಗಿದೆ. 10-9 ಆಶೀಶ್ ಹಿಡಿತದಲ್ಲಿ ಆಶೀಶ್ ದಾಳಿಯಲ್ಲಿ. ಕೊನೆಗೆ 4 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. 1 ಅಂಕದ ಅಂತರದಲ್ಲಿ ಹೋರಾಟವಿದೆ. ಅಬಬಾ ಸುಳ್ಯದ ಸೆಮಿಫೈನಲ್ ಅಂಕಣ. ಸುಳ್ಳಿದಿರುವ ಸಮಯ. ಪಾಯಿಂಟ್ ಪ್ಲೀಸ್ ಅಣ್ಣ. ಪಾಯಿಂಟ್ ಹೇಳಿಲ್ಲ ರಂಗ ಪಾಯಿಂಟ್ ಬಲ್ಲ. 14-10 ಕದನ. 14-10 in favor of SDM ಉಜಿರೆ. 14-11 ಕದನ. ಸುಳ್ಯದ ಪಿಯುಸಿ ವಿಭಾಗದ ಸೆಮಿಫೈನಲ್ ಕದನದ ಅಂಕಣ. ತಗ 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 ಉರಿತಾಗ. ಇದು ಕದನದ ರೋಚಕತೆಯ ಅಂಕಣ ಆಗಿದೆ. ಎಲ್ಲಿಗೆ ಪಂದ್ಯ ಮುನ್ನಡೆಯಲ್ಲಿದ್ದ ಎನ್ಎಂಸಿದೀಗ 3 ಅಂಕಗಳ ಹಿನ್ನಡೆಯಲ್ಲಿದೆ. ಒಂದೇ ದಾಳಿ ಪಂದ್ಯದ ಚಿತ್ರಣ ಬದಲಿಸಿದ ಆಶೀಶ್. ಕದನದಲ್ಲಿ ಯುವ ಆಟಗಾರ ಮುಂದುವರಿಯುತ್ತಾ ಇದ್ದ ಕದನದಲ್ಲಿ ಪರಿಣಾಮ ಪಂದ್ಯ. ಆಶೀಶ್ ರೌದ್ರ ನರ್ತನ ಕದನದಲ್ಲಿ. ಲಾಸ್ಟ್ 2 ಮಿನಿಟ್ಸ್ ಕಡೆಯ 2 ನಿಮಿಷಗಳ ಅವಧಿ ಬಾಕಿ ಇದೆ.
ಕುಲ್ಲು please. ಮುನ್ನಡೆ ವಿಸ್ತಾರಗೊಳ್ಳುತ್ತಾ ಇದೆ ಅಂಕಣದಲ್ಲಿ. ಅಲ್ಪ ಮುನ್ನಡೆಯೊಂದಿಗೆ SDM ಉಜಿರೆ ತಂಡದ ಆಟಗಾರಗಳನ್ನು ಕಾಣ್ತಾ ಇದ್ದಾವೆ. ಮುಂದಿನ ಸೆಮಿಫೈನಲ್ಗೆ ಮಂಗಳೂರು ಮೂಡಿಬಿದ್ರೆ ಬನ್ನಿ. ಮೆಲಾಗ್ರಿಸ್ ಆಳ್ವಾಸ್ ಅಂಕಣಕ್ಕೆ ಬನ್ನಿ. ಪ್ರಮೋದ ಪವರ್ಫುಲ್ ಪ್ರಮೋದ ಹರ್ಷಿತ್ ಮುನ್ನಡೆ ವಿಸ್ತಾರಗೊಳ್ಳುತ್ತಾ ಇದೆ ಕದನದಲ್ಲಿ. ಎಂತ ಪಂದ್ಯ. ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಹೋರಾಟದ ಕದನದಲ್ಲಿ ಬೆಳೆಸಿಕೊಳ್ಳಬಲ್ಲ ಹೋರಾಟದ ಕಿಚ್ಚು SDM ಪಾಳಯದಲ್ಲಿ. ರಂಗೇರುತ್ತಾ ಇದೆ ಪಂದ್ಯ. ಸಮರಾಂಗಣದಲ್ಲಿ ಸೆಕೆಂಡ್ಗಳಲ್ಲಿ SDM ಕೋಚಸ್ ಪ್ಲೀಸ್ ಕೂತ್ಕೊಳ್ಳಿ. ಅಂತಿಮ ನಿಮಿಷ. ಇದು SDM ನ ಬೆಂಕಿ ಆಶೀಶ್ ಪಂದ್ಯಗೆಲ್ಲಿಸಿಕೊಂಡಲ್ಲ ಹುಮ್ಮಸ್ಸಿನಲ್ಲಿದ್ದ ಆಟಗಾರ. ಅಂತಿಮ ನಿಮಿಷದ ಸಮಯ, ಸೆಕೆಂಡ್ಗಳ ಲೆಕ್ಕಾಚಾರ, ಔಪಚಾರಿಕತೆಗಳ ಕ್ಷಣಗಳಷ್ಟೇ ಬಾಕಿ ಉಳಿತಾನೆ. ಇದರೊಂದಿಗೆ